MP ಇದಾರೆ ಒಬ್ರು ಯಾರು ಸುಭಾಷ್ ಅಂತ ಹೇಳಿ, ಅವ್ರ ಮಗ ಏನ್ ಮಾಡಿದ್ದ ಅಂತ ಅಂದ್ರೆ ಕಿಡ್ನಾಪ್ ಮಾಡಿದ್ದ. ಯಾರನ್ನ ಕಿಡ್ನಾಪ್ ಮಾಡಿದ್ದ? IAS ಆಫೀಸರ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದ. ಹರಿಯಾಣದಲ್ಲಿ IAS ಆಫೀಸರ್ ಮಗಳನ್ನ ಕಿಡ್ನಾಪ್ ಮಾಡಿ ಹೆರಾಸ್ಮೆಂಟ್ ಮಾಡಿದ್ದ, ದೌರ್ಜನ್ಯ ಮಾಡಿದ್ದ. ಈಗ ಆತನನ್ನ ಏನ್ ಮಾಡಿದ್ದಾರೆ ಗೊತ್ತಾ? ಏನ್ ಮಾಡ್ಬೇಕು ನಿಮ್ ಪ್ರಕಾರ? ರಾಜರ ಆಡಳಿತ ಇದ್ರೆ ಏನ್ ಮಾಡ್ತಾರೆ? ಕೈ ಕಡಿತಾರೆ, ಇಲ್ಲ ಜೈಲಿಗೆ ಹಾಕ್ತಾರೆ, ಇಲ್ಲ ತುಂಬಾನೇ ಏನಾದ್ರು ತಪ್ಪು ಮಾಡಿದ್ರೆ ರುಂಡ ಕಡಿತಾರೆ. ಬಟ್ ಇಲ್ಲಿ ಏನ್ ಮಾಡಿದ್ರು ಗೊತ್ತಾ? ಇವನನ್ನ ಅಸಿಸ್ಟೆಂಟ್ ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡಲಾಗಿದೆ. ಅಸಿಸ್ಟೆಂಟ್ ಅಡ್ವೊಕೇಟ್ ಜನರಲ್ ಅಂದ್ರೆ ಏನ್ ಗೊತ್ತಾ? ಒಂದು ರಾಜ್ಯ ಸರ್ಕಾರಕ್ಕೆ ಒಬ್ರು ಲಾಯರ್ ಇರ್ತಾರೆ, ಅವ್ರನ್ನ ಅಡ್ವೊಕೇಟ್ ಜನರಲ್ ಅಂತ ಕರಿತೀವಿ. ಅವ್ರ ಕೈಯಲ್ಲಿ ಮತ್ತೆ ಅಸಿಸ್ಟೆಂಟ್ ಗಳು ಇರ್ತಾರೆ. ಆ ತರ ಅವನನ್ನ ನೇಮಕ ಮಾಡಿದ್ದಾರೆ. ಅಂದ್ರೆ ನಮ್ಮ ದೇಶದಲ್ಲಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ತಾ ಇಲ್ಲ, ಬಹುಮಾನ ಸಿಗ್ತಾ ಇದೆ. ಯಾರು ಜೈಲ್ಗೆ ಹೋಗಿ ಬರ್ತಾರೆ ನೋಡ್ರಿ, ಸೆಲೆಬ್ರಿಟಿಗಳಾಗ್ತಾರೆ ನಮ್ಮ ದೇಶದಲ್ಲಿ. ಅವರು ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ ಕರಪ್ಷನ್, ಸಿಕ್ಕಾಪಟ್ಟೆ ಕರಪ್ಷನ್. ಬರೀ ವೋಟ್ ಬ್ಯಾಂಕು. ಜನರನ್ನ ಮೂರ್ಖರನ್ನಾಗಿ ಮಾಡೋದು ತುಂಬಾ ಈಸಿ, ಗೊತ್ತಿರ್ಲಿ. ಅವ್ರನ್ನ ಬುದ್ಧಿ ಹೇಳಿ ಅವ್ರನ್ನ ಬದಲಾಯಿಸೋದು ತುಂಬಾ ಕಷ್ಟ.